ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬಾ ಸುಲಭವಾಗಿ ಸಿರಿಧಾನ್ಯದ ದೋಸೆ ಮಾಡೋಣ. ತುಂಬ ಆರೋಗ್ಯಕ್ಕೆ ಆದಂತಹ ಸಿರಿಧಾನ್ಯದ ದೋಸೆ ತುಂಬಾ ಗರಿಗರಿಯಾಗಿ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ. ಈ ದೋಸೆ ಮಾಮೂಲು ದೋಸೆ, ಅಕ್ಕಿ ದೋಸೆ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಾರಿ ಟ್ರೈ ಮಾಡಿ. ಆರೋಗ್ಯಕರವಾದ ಸಿರಿಧಾನ್ಯದ ದೋಸೆ. ಇದನ್ನು ಮಾಡೋಕ್ಕೆ ಇಲ್ಲಿ 1 ಕಪ್ಪಷ್ಟು ಸಾಮೆ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಅದೇ ಕಪ್ಪಲ್ಲೇ ನವಣೆ ಅಕ್ಕಿನೂ ತೊಗೊಳ್ಳೋಣ. 2 ಕಪ್ಪು, 1 ಕಪ್ ಸಾಮೆ, 1 ಕಪ್ಪು ನವಣೆ ಅಕ್ಕಿ ನೋಡಿ, ಈ ಎರಡನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೋತಾಯಿದ್ದೀನಿ. 1.5 ಸ್ಪೂನಷ್ಟು ಮೆಂತ್ಯಕಾಳು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ 5ರಿಂದ 6 ಸಾರಿ ತೊಳ್ಕೊಬೇಕು. ಇದನ್ನು ನೀಟಾಗಿ ಈ ಥರ ನೀಟಾಗಿ 5ರಿಂದ 6 ಸಾರಿ ತೊಳೆದ್ರೇ ಚೆನ್ನಾಗಿ ಬರೋದು. ತೊಳೆದು ಇದು ಚಿಕ್ಕ ಕಾಳಾಗಿರೋದ್ರಿಂದ ನೀರಲ್ಲಿ ಹೊರಟೋಗ್ಬಿಡುತ್ತೆ. ಜರಡಿನ ಅಡ್ಡ ಇಟ್ಕೊಂಡು ಸೋಸ್ಕೊಂಡು ನೀರು ತೆಕ್ಕೊಂಡು ಮತ್ತು ಒಳ್ಳೆ ನೀರು ಹಾಕಿ ಪ್ಲೇಟ್ ಮುಚ್ಚಿ ಇಡೋಣ. ಸುಮಾರು 6ರಿಂದ 7 ಗಂಟೆಗಳ ಕಾಲ ನೆಂದಿದೆ ಇದು. ಈಗ ಇದನ್ನು ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಆದರೂ ಹಾಕ್ಕೋಬೋದು, ಗ್ರೈಂಡ್ರಿಗಾದರೂ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಇದಕ್ಕೆ ಅವಲಕ್ಕಿ ಬದಲಾಗಿ ನಾನು 1 ಹಿಡಿಯಷ್ಟು ಅನ್ನನ ಬಳಸ್ಕೊತಾ ಇದ್ದೀನಿ. ನೀವು ಅವಲಕ್ಕಿ ಆದರೂ ಬಳಸ್ಕೋಬೋದು. ಇದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಂಡು ತೆಕ್ಕೊಳ್ಳೋಣ. 1-2 ಬ್ಯಾಚಲ್ಲಿ ಆಗಿದೆ ಇಲ್ಲಿ ನನಗೆ. ನೈಸಾಗಿ ರುಬ್ಬಿ ತಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೌಟಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಕೈಯಿಂದ ಮಿಕ್ಸ್ ಮಾಡಬೇಕು ಇದನ್ನು. ಹಾಗಾದ್ರೇ ಚೆನ್ನಾಗಿ ಉಪ್ಪಿ ಬರುತ್ತೆ, ಹುಳಿ ಬರುತ್ತೆ. ಈ ಥರ 5 ಬೆರಳುಗಳಿಂದ ಈ ಥರ ಒಂದು 5 ನಿಮಿಷಗಳ ಕಾಲ ತಿರುಗಿಸ್ಕೋಬೇಕು. ಚೆನ್ನಾಗಿ ತಿರುಗಿಸ್ಕೊಂಡು ಮುಚ್ಚಿಡೋಣ. ಈಗ ಓವರ್ ನೈಟ್ ಇಟ್ಟಿದ್ದೆ, ಬೆಳಗ್ಗೆ ನೋಡಿ ಚೆನ್ನಾಗಿ ಉಪ್ಪಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹುಳಿಯಾಗಿದೆ ಹಿಟ್ಟು. ಮಾಮೂಲು ದೋಸೆ ಹಿಟ್ಟು ಥರನೇ ಇದೂ ಬರುತ್ತೆ. ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು. ಸಿರಿಧಾನ್ಯ ತಿನ್ನೋದ್ರಿಂದ ಡಯಟ್ ಮಾಡೋವಂಥವ್ರಿಗೆ, ಶುಗರ್ ಇರೋವಂಥವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 2 ಸ್ಪೂನಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ, ಒಂದು ಚಿಕ್ಕ ಟೀ ಸ್ಪೂನಿಂದ. ಮತ್ತು 2 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಕಲರ್ ಮತ್ತು ಟೇಸ್ಟ್ ಬರುತ್ತೆ. ಇಲ್ಲಿ ಸೋಡಾ ಬಳಸ್ತಾ ಇಲ್ಲ ನಾನು. ಇದೇ ಚೆನ್ನಾಗಿ ಉಬ್ಬಿ ಬಂದಿದೆ, ಹಾಗಾಗಿ ಸೋಡಾ ಬಳಸ್ತಾ ಇಲ್ಲ. ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಇದಕ್ಕೆ ಒಂದು 1/2 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಇದು ತುಂಬ ಗಟ್ಟಿಯಾಗಿದ್ರೂ ದೋಸೆ ಚೆನ್ನಾಗಿ ಬರೋಲ್ಲ, ತೆಳುವಾದ್ರೂ ದೋಸೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಒಂದು ಹದದಲ್ಲಿ ಬರಬೇಕಿದು. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ. ಇಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಇದಕ್ಕೆ ಶೇಂಗಾ ಚಟ್ನಿ. ಇದಕ್ಕೆ 1-2 ಹಿಡಿಯೋಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ, 5ರಿಂದ 6 ಹಸಿಮೆಣಸಿನ್ಕಾಯಿ ಮತ್ತು ಹುರಿದಿರೋವಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಹುರಿದಿರೋವಂಥ ಶೇಂಗಾ ಬೀಜ, ಕಡಲೆ ಬೀಜ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಇದನ್ನು ನೋಡಿ ನೈಸಾಗಿದೆ. ಈಗ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು 1 ರೌಂಡ್ ಹಾಕೋಣ. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ರೌಂಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಈ ಥರ ಬರುತ್ತೆ. ತುಂಬ ನೈಸಾಗಿ ರುಬ್ಕೋಬಾರ್ದು, ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಇಲ್ಲಿ ಹೆಂಚಿಗೆ ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಚ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ದೋಸೆ ಕಚ್ಚೋದಿಲ್ಲ ಹೆಂಚಿಗೆ. ಇಲ್ಲಿ ನಾನು ಆಯಿಲ್ ಹಾಕ್ತಿಲ್ಲ, ಖಾಲಿ ಹೆಂಚಿಗೆ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ತೆಳುವಾಗಿ ಬರುತ್ತೆ ದೋಸೆ ಮತ್ತು ಗರಿಗರಿಯಾಗೂ ಬರುತ್ತೆ. ಹಾಗೆ ಹಾಕಿ ನಿಧಾನವಾಗಿ ಈ ಥರ ಹರಡ್ಕೋಬೇಕು ದೋಸೆನ. ಇದಕ್ಕೆ ನಾನು ತುಪ್ಪ ಬಳಸ್ತಾಯಿದ್ದೀನಿ. ನೀವು ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಬಳಸ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ಸಿರಿಧಾನ್ಯ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, 1-2ರಿಂದ 3 ಸ್ಪೂನಷ್ಟು ನಾನು ಬಳಸ್ಕೊತಾ ಇದ್ದೀನಿ ತುಪ್ಪ ಒಂದು ದೋಸೆಗೆ. ಈ ಥರ ತುಪ್ಪ ಹಾಕ್ಕೊಂಡು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪದ ದೋಸೆ. ಎಲ್ಲ ಕಡೆ ಹರಡ್ಕೊಂಡು ಚೆನ್ನಾಗಿ ರೋಸ್ಟ್ ಆಗಲಿ. ಒಂದು ಕಡೆ ಸಿಮ್ಮಲ್ಲೇ ಇಟ್ಕೋಬೇಕಿದು, ಹೈ ಫ್ಲೇಮಲ್ಲಿ ಇಡಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋಣ. ಇದನ್ನು
ನೋಡಿ ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡೂ ತಿರ್ಗಿಸಿ ಹಾಕ್ಕೊಳ್ಳೋಣ. ನೋಡಿ ಕೆಂಪಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇದು ಮೇಲಿಂದನೂ ಒಂದು ಅರ್ಧದಿಂದ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಈಗ ತುಂಬಾ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬಂದಿದೆ ಈ ದೋಸೆ. ಸ್ಮೂತಾಗಿ ಬೇಕು ದೋಸೆ ಅಂದ್ರೂ ಮಾಡ್ಕೋಬೋದು. ಹಿಟ್ಟನ್ನ ಇನ್ನು ಸ್ವಲ್ಪ ತೆಳುಗೆ ಮಾಡಿಕೊಂಡು ಹೆಂಚಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ದಪ್ಪವಾಗಿ ಹಾಕ್ಕೊಂಡ್ರೆ ದೋಸೆನ ಸ್ಮೂತಾಗಿ ದೋಸೆ ಬರುತ್ತೆ. ಎಲ್ಲ ಸ್ಮೂತಾಗಿ ಮಾಡ್ಕೊಳ್ಬೋದು. ನೋಡಿ ಮತ್ತೆ ಈರುಳ್ಳಿನ ತಿಕ್ತಾಯಿದ್ದೀನಿ ಹೆಂಚಿಗೆ. ಇನ್ನೊಂದು ದೋಸೆ ಹಾಕಿ ನೋಡೋಣ. ನನಗೇನೋ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇದು ದೋಸೆ. ನನ್ನ ವಿಡಿಯೋಸ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಾನು ಹಾಕೋ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಅಂತೂ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ದೋಸೆ. ನೋಡಿ ಈ ಥರ ತುಪ್ಪ ಹಚ್ಕೊಳ್ಳೋಣ. ನಿಮಗೆ ಸ್ಮೂತಾಗಿ ದೋಸೆ ಬೇಕು ಅಂದರೆ ಕಾವಲಿಗೆ ಎಣ್ಣೆ ಹಚ್ಚಬೇಕು. ಸ್ವಲ್ಪ ದಪ್ಪವಾಗಿ ಹಾಕ್ಕೋಬೇಕು ದೋಸೆನ, ಹಾಗಾದರೆ ಸ್ಮೂತಾಗೂ ಬರುತ್ತೆ. ಇದು ನೋಡಿ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಮಸಾಲೆ ದೋಸೆಗಿಂತ ಏನು ಕಮ್ಮಿ ಇಲ್ಲ ಈ ದೋಸೆ. ತುಂಬಾ ಚೆನ್ನಾಗಿ ಬಂದಿತ್ತು. ತುಪ್ಪದ ದೋಸೆ, ಸಿರಿಧಾನ್ಯದ ತುಪ್ಪದ ದೋಸೆ ಇದು. ನೀಟಾಗಿ ಬಂದಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ. ಶೇಂಗಾ ಚಟ್ನಿ ಮತ್ತು ಒಂದು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಕೆಂಪಾಗಿ ರೋಸ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಗರಿ ಗರಿಯಾಗಿ ಬರುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಡಬಾರ್ದು. ಈ ಥರ ಗರಿ ಗರಿಯಾದ ಸೂಪರಾದ ದೋಸೆ ರೆಡಿ ಆಯಿತು. ಸಿರಿಧಾನ್ಯದಿಂದ ತುಂಬಾ ಸುಲಭವಾಗಿ ಮಾಡೋವಂಥ ದೋಸೆ ಇದು. ಶೇಂಗಾ ಚಟ್ನಿ ಪಲ್ಯದ ಜೊತೆನೂ ಸಾಗು ಜೊತೆನೂ ಯಾವುದ್ರ ಜೊತೆನೂ ಕಾಂಬಿನೇಷನು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಚಟ್ನಿ ಮತ್ತು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಆರೋಗ್ಯಕರವಾದಂಥ